ಬ್ರೋ ಸ್ಟೋರಿ ಆಯ್ತಾ ಎಕ್ಸ್ಟ್ರಾಡಿನರಿ ಎರಡೂ ಇಷ್ಟ ಆಯ್ತು ಬ್ರೋ. ಸೂಪರ್. ಔಟ್ ಆಫ್ 10 ಚೆನ್ನಾಗಿತ್ತು ಬ್ರೋ. ಎಲ್ಲರೂ ತಪ್ಪು ಮಾಡಿದ್ರು ಅದ್ರಲ್ಲಿ. ಸೂಪರ್ ಚೆನ್ನಾಗಿದೆ ಬ್ರೋ ಒಳ್ಳೆ ಡೈಲಾಗ್. ಯಾವ ರೀತಿ ಹೋಗ್ತಾ ಇದೆ ಪಿಕ್ಚರ್ ಅನ್ನೋದು ನಿರೀಕ್ಷಣೆ ಮಾಡಕ್ ಆಗ್ದಿರೋ ಇರೋಂಗೆ ಇದಾಯ್ತು. ಇದರಲ್ಲೂ ಜನನ ಹೆಂಗ್ ಕರ್ಕೊಂಡು ಹೋಗುತ್ತೆ ಪ್ರೇಕ್ಷಕರನ್ನ ಅನ್ನೋದು ಬಹಳ ಕುತೂಹಲಕರವಾಗಿದೆ. ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಪಿಕ್ಚರ್. ಅಲ್ಲ, ಇವತ್ತು ದಿವಸ ಗರ್ಲ್ಸ್ ಎಲ್ಲಾನು ಮೋಸ ಮಾಡಿ ಹೋಗ್ತಾರಲ್ಲ, ಅದೆಲ್ಲಾನು ಲೈಫ್ ಮದುವೆ ಆಗಿರೋನ್ನ ಮದುವೆ ಮಾಡ್ಕೊಂತಲ್ಲ, ಬಹಳ ಚೆನ್ನಾಗಿದೆ ಪಿಕ್ಚರ್. ಇಟ್ಸ್ ಬ್ಯೂಟಿಫುಲ್. ಎಲ್ಲಾರು ಹೇಳೋ ರೀತಿಯಲ್ಲಿ ಇವತ್ತು ಜನರೇಷನ್ ಅಲ್ಲಿ ಹುಡುಗಿರು ಏನೋ ದುಡ್ಡಿರೋನ್ನ ನೋಡ್ಕೊಂಡು ಪ್ರೀತಿ ಮಾಡ್ತಾರೆ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಆದ್ರೆ ಅನಿವಾರ್ಯತೆ ಅವ್ರು ಬಡವರಾಗಿರ್ತಾರೋ ಶ್ರೀಮಂತ ಆಗಿರ್ತಾರೋ ಗೊತ್ತಿಲ್ಲ, ಆ ಅನಿವಾರ್ಯವಾಗಿ ತಂದೆ ತಾಯಿ ಪ್ರೀತಿಗೋಸ್ಕರ ಅವರು ಡೈವರ್ಟ್ ಆಗ್ತಾರೆ ಹೊರತಾಗಿ ಯಾರಿಗೂ ಮೋಸ ಮಾಡಬೇಕು ಅಂದ್ಬಿಟ್ಟು ಯಾರು ಮೋಸ ಮಾಡೋಕ್ಕಾಗಲ್ಲ. ಇಲ್ಲ, ಒಂದು ತಂದೆ ತಾಯಿ ಪ್ರೀತಿನ ನಂಬ್ರಿ, ಇಲ್ಲ ಅಂದ್ರೆ ಪ್ರೀತಿ ಮಾಡೋದನ್ನ ಪ್ರೀತಿನ ನಂಬಿ ಪ್ರೀತಿ ಕೊಡಿ, ಇಲ್ಲ ಅಂತಂದ್ರೆ ಯಾವ್ದೋ ಪ್ರೀತಿನೇ ಮಾಡಕ್ ಹೋಗ್ಬಿಡಿ. ಲವ್ ಟುಡೇ ಅನ್ಬೋದು ನಿಜವಾಗ್ಲು. ರೈಟ್ ಫ್ರಮ್ ಬಿಗಿನಿಂಗ್ ಪ್ರೊಡಕ್ಷನ್ ಕ್ವಾಲಿಟಿ ಆಗಿರ್ಬೋದು, ಮತ್ತೆ ಹೀರೋಯಿನ್ ಆಕ್ಟಿಂಗ್. ಹೀರೋಯಿನ್ ಅಂತೂ ತುಂಬಾ ಮೆಚೂರ್ಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರೊಂದು ಪ್ರತಿಯೊಂದು ಸೀನ್ ಅಲ್ಲೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ತುಂಬಾ ಒಳ್ಳೆ ಮೆಸೇಜ್ ಇದೆ ಸರ್. ಇದ್ರಲ್ಲಿ ಒಂದು ಡೈಲಾಗ್ ಇರುತ್ತೆ, ಎಲ್ಲ ಗಮನಿಸಿರ್ಬೇಕು. ಸಾಯೋಕೆ ಒಂದ್ ದಾರಿ ಆದ್ರೆ ಸಾಧಿಸೋಕೆ 1000 ದಾರಿ. ನಿಜವಾಗ್ಲೂ ಇದೆಲ್ಲ ಅರ್ಥ ಮಾಡ್ತಾರೆ. ಈಗಿನ ಹುಡುಗಿದ್ರು ಲವ್ ಮಾಡೋರಾಗಿರ್ಬೋದು, ಅವ್ರ ತಂದೆ ತಾಯಿ ಇದ್ರು, ಅವ್ರು ಬಂದು ಈ ಸಿನಿಮಾ ಬಂದು ನೋಡ್ಬೇಕು ಸರ್. ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ, ಅವ್ರ ಮಕ್ಕಳ ಮನ್ಸಲ್ಲಿ ಏನಿದೆ ಮತ್ತೆ ಅದು ಚೆನ್ನಾಗಿ ಅರ್ಥ ಮಾಡ್ಕೊಬೋದು. ಯಾವ ತರ ಲೈಫ್ ಅಲ್ಲಿ ಡಿಸಿಷನ್ ತಗೊಂಡ್ಬೋದು. ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟರೆ, ಪ್ರೀ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಸಿನಿಮಾದಲ್ಲಿ ಸಾಂಗ್ಸ್ ಆಗಿರ್ಬೋದು, ಶ್ರೀಧರ್ ಅವರ ಸಾಂಗ್ಸ್ ಆಗಿರ್ಬೋದು, ಶ್ರೀಧರ್ ಅವ್ರ ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಪ್ರೊಡಕ್ಷನ್ ಕ್ವಾಲಿಟಿ. ಕಾಕ್ರೋಚ್ ಸುದಿ ತುಂಬಾ ರಾ ಕಾಣ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಅವ್ರು ಆಕ್ಟ್ ಮಾಡಿದ್ದಾರೆ. ಮತ್ತೆ ಕ್ಲೈಮ್ಯಾಕ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ದಯವಿಟ್ಟು ನೀವೆಲ್ಲ ದಯವಿಟ್ಟು ಪ್ರಮೋಟ್ ಮಾಡಿದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ತುಂಬಾ ಗೆಲ್ಲುತ್ತೆ ಸರ್. ಈ ಸಿನಿಮಾ ನೋಡ್ಬೇಕು, ಒಂದು ಒಳ್ಳೆ ಮೆಸೇಜ್ ಎಂಟರ್ಟೈನ್ಮೆಂಟ್ ಆಗಿದೆ. ಒಳ್ಳೆ ಕಾನ್ಸೆಪ್ಟ್. ಆಮೇಲೆ ಫಸ್ಟ್ ಟೈಮ್ ಹೀರೋ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಜನರೇಷನ್ಗೆ, ನೆಕ್ಸ್ಟ್ ಫ್ಯೂಚರ್ಗೆ ಇದು ಒಂದು ಮಾದರಿ. ಲೈಫ್ ಟುಡೇ ನೆಕ್ಸ್ಟ್ ಏನು, ತಂದೆ ತಾಯಿ ಮಕ್ಕಳು ಇಷ್ಟ ಇಲ್ದಲೆ ಮದುವೆ ಮಾಡೋದಕ್ಕೂ ಮತ್ತೆ ತಂದೆ ತಾಯಿ ಮೀರಿ ಲವ್ ಮಾಡೋದಕ್ಕೂ ಒಂದು ಅರ್ಥಪೂರ್ಣವಾಗಿದೆ. ಒಳ್ಳೆ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಜನರೇಷನ್ ಮಕ್ಕಳೆಲ್ಲ ನೋಡ್ಬೇಕು ಇದನ್ನ. ಲವ್ ಮಾಡೋದು ನನಗೆ ಫುಲ್ ಫಸ್ಟ್ ಇಂದ ಎಂಡ್ವರೆಗೂ ಇಷ್ಟ ಆಗಿದೆ. ಎಲ್ಲ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಎಂಡ್ವರೆಗೂ ಇದು ಅರ್ಥಪೂರ್ಣವಾಗಿದೆ. ಎಲ್ಲರೂ ಬಂದು ನೋಡಿ ಅವ್ರ ಮಕ್ಕಳ ಫ್ಯೂಚರ್ ಏನನ್ನೋದನ್ನ ತಿಳ್ಕೊಬೇಕಿದ್ರಲ್ಲಿ. ಮೂವಿ ಚೆನ್ನಾಗಿ ಬಂದಿದೆ. ಏನಂತ ಹೇಳಿದ್ರೆ, ಈ ಟಿಪಿಕಲ್ ಕನ್ನಡ ಫಿಲ್ಮ್. ಐ ಎಕ್ಸ್ಪೆಕ್ಟ್ ದಟ್ ಇಟ್ ಶುಡ್ ಕಮ್ ಔಟ್ ಲಿಟಲ್ ಡಿಫ್ರೆಂಟ್. ಸ್ವಲ್ಪ ಚೆಂದ ಇನ್ನೂ ಬೇರೆ ಮಾಡಬೇಕು. ಹುಡುಗಿಗೆ ರೈಟ್ ಇದೆ ಇವಾಗ. ಐ ವಾಂಟೆಡ್ ಟು ವಾಕ್ ಔಟ್. ಅವ್ಳು ಹೋದ್ರೆ ಬಾಂಬೆ ಒಬ್ಬಳು ಹೋದ್ರೆ ಏನಾಗುತ್ತೆ, ಇಬ್ಬರನ್ನು ಬಿಟ್ಟು. ಇದು ನನ್ನ ಅಭಿಪ್ರಾಯ. ನಾನು ಮಾಡಿದ್ರೆ ಆ ಥರ ಮಾಡ್ತೀನಿ ಅಂತ ನನ್ನ ಅಭಿಪ್ರಾಯ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಹೊಸೊಬ್ರು ಆಕ್ಟರ್ ಲಿಂಕ್ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ 2 ಸಾಂಗ್ಸ್ ಸೂಪರ್ ಆಗಿದೆ. ಬಟ್ ಟಿಪಿಕಲ್ ಕನ್ನಡ ಫಿಲ್ಮ್ ಅಲ್ಲ, ಆಡಿಯನ್ಸ್ ಅಲ್ಲಿ ತುಂಬಾ ಮೆಸೇಜ್ ದಂಡಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಕಡೆಗೆ ಅದನ್ನು ಫ್ಲಾಟ್ ಮಾಡಿಬಿಟ್ರು. ಸೊ ಐ ವಿಶ್ ಸಂಬಡಿ ಮೇಕ್ಸ್ ಅ ಬ್ಯೂಟಿಫುಲ್ ಕನ್ನಡ ಫಿಲ್ಮ್. ಹೀರೋಯಿನ್ ಈಸ್ ವೆರಿ ಗುಡ್. ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಹೀರೋನು ತುಂಬಾ ಚೆನ್ನಾಗಿದ್ದಾರೆ. ಮೇನ್ ಕ್ಯಾರೆಕ್ಟರ್ ಅವ್ರು ಇದೆ. ಹೊಸ ಫಿಲ್ಮ್ ಅಂತೆ. ಸೊ ಮೇ ಬಿ ಇನ್ನೂ ಸ್ವಲ್ಪ ಆಕ್ಟಿಂಗ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಸಾಂಗ್ ಚೆನ್ನಾಗಿದೆ, DOP ಚೆನ್ನಾಗಿದೆ, ಪ್ರೊಡಕ್ಷನ್ ವ್ಯಾಲ್ಯೂ ಚೆನ್ನಾಗಿದೆ. ಸೊ ಓವರ್ ಆಲ್ ಗುಡ್.